ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೆಸ್ಟ್ ಅಂದರೆ ಯಾವುದಿರ್ಬೋದು ಅಂದ್ಕೋಬೇಡಿ, ಆ್ಯಕ್ಚುಲಿ ಚಿಕನ್ ಸೂಪ್. ನೀವೆಲ್ಲರೂ ಬೆಸ್ಟ್ ಚಿಕನ್ ಸೂಪ್ ಅಂತ ಹೋಟೆಲ್ಸಲ್ಲಿ ಟ್ರೈ ಮಾಡಿರ್ಬೋದು ಅಥವಾ ರೆಸ್ಟೋರೆಂಟ್ಸಲ್ಲಿ ಟ್ರೈ ಮಾಡಿರ್ಬೋದು. ಯಾವತ್ತಾದರೂ ಮನೇಲಿ ಟ್ರೈ ಮಾಡಿದ್ರಾ? ನಾನಿಲ್ಲಿ ಆ್ಯಕ್ಚುಲಿ ನಾಟಿ ಸ್ಟೈಲ್ ಗ್ರೀನ್ ಚಿಕನ್ ಸೂಪ್ನ ತೋರಿಸ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ ಈಸಿ ಮಾಡೋದು, ಯಾವುದೇ ಫ್ಯಾಂಟಸಿ ಇಲ್ಲದೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ. ಮೊದಲಿಗೆ ಇದಕ್ಕೆ ಚಿಕನ್ನ ಒಗ್ಗರಣೆ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅರ್ಧ ಈರುಳ್ಳಿ, ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಅರಿಶಿನ, ಜೊತೆಗೆ ಸ್ವಲ್ಪ ಸ್ಪೈಸಸ್, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ತುಪ್ಪ, ಮತ್ತು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇನ್ನರ್ಧ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು 100 ಗ್ರಾಮ್ ಚಿಕನ್ನ ತೊಗೊಂಡಿದ್ದೀನಿ. ಇವಾಗ ಬನ್ನಿ ನಾಟಿ ಸ್ಟೈಲ್ ಗ್ರೀನ್ ಚಿಕನ್ ಸೂಪ್ ಮಾಡೋದು ಹೇಗೆ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಕುಕ್ಕರ್ ತೊಗೋಬೋದು. ಪಾತ್ರೆ ಬಿಸಿ ಆದ ನಂತರ ತೊಗೊಂಡಿರುವಂಥ ತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ತೊಗೊಂಡಂಥ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಅಂದರೆ ಜಾಸ್ತಿ ಯಾವುದೂ ಇಲ್ಲ, ಮೆಣಸು, 2 ಏಲಕ್ಕಿ, ಬೇ ಲೀಫು ಮತ್ತು ಒಂದೇ ಒಂದು ಚಕ್ಕೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಅರ್ಧ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದನ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೀಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಚಿಕನ್ ಸೂಪ್ಗೆ ನೀವು ಎಣ್ಣೆನ ಬಳಸಬೇಡಿ, ಒಗ್ಗರಣೆಗೆ ತುಪ್ಪನೇ ಬಳಸಿ, ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ, ಹಾಗೆ ಹೆಲ್ದಿ ಕೂಡ ಆಗುತ್ತೆ. ಈ ಥರ ತುಪ್ಪದಲ್ಲಿ ಒಗ್ಗರಣೆ ಮಾಡೋದ್ರಿಂದ ನಾವು ಆರಾಮಾಗಿ ಚಿಕ್ಕ ಮಕ್ಳಿಗೂ ಕೊಡ್ಬೋದು ಈ ಚಿಕನ್ ಸೂಪ್. ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ತೊಗೊಂಡಂಥ 100 ಗ್ರಾಮ್ ಚಿಕನ್ನ ನೀಟಾಗಿ ವಾಶ್ ಮಾಡಿ ತೊಗೋಬೇಕು. ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಹಾಕಬೇಕು, ಯಾಕಂದರೆ ನಾನ್ ವೆಜ್ಗೆಲ್ಲ ಈ ಸ್ಟೇಜಲ್ಲಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ನೀಟಾಗಿ ಈ ಥರ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಬಿಟ್ಟು ಇದು ಕಂಪ್ಲೀಟಾಗಿ ಬೇಯೋಕ್ಕೆ ಬಿಡಬೇಕಾಗತ್ತೆ. ಯೂಶಲಿ ನಾನ್ ವೆಜ್ ಸೂಪೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಕಮ್ಮಿ ಎಫರ್ಟ್ಸಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ನೀವು ಅಬ್ಸರ್ವ್ ಮಾಡ್ದಂಗೆ ನಾನಿಲ್ಲಿ ವಿತ್ ಬೋನ್ ಪೀಸಸ್ನ ತೊಗೊಂಡಿದ್ದೀನಿ. ಬೋನ್ಲೆಸ್ಸೇ ತೊಗೋಬೇಕು ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇವಾಗ ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ತುಪ್ಪನ ಬಿಟ್ಕೊಂಡಿತ್ತು. ಆವಾಗ ನಾನು ತೊಗೊಂಡಂಥ ಗ್ರೀನ್ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಬಿಸಿನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಅವಶ್ಯಕತೆ ಅಂದರೆ ನಿಮಗೆ ಸೂಪ್ ಎಷ್ಟು ನೆಸೆಸಿಟಿ ಇದೆ ಅಷ್ಟನ್ನು ನೀರು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಮೇಕ್ ಶ್ಯೂರ್ ಐ ಫ್ಲೇಮಲ್ಲಿ ಕುದಿಬೇಕು, ಯಾಕೆಂದರೆ ಸೂಪ್ ಜೊತೆ ಚಿಕನ್ ಎಲ್ಲ ಚೆನ್ನಾಗಿ ರಸ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ಸೂಪ್ಗಳೆಲ್ಲ ನಾನ್ ವೆಜ್ ಸೂಪ್ಗಳು ಚೆನ್ನಾಗಾಗುತ್ತೆ, ಇಲ್ಲ ಅಂತಲ್ಲ. ಹಾಗಂತ ಹೇಗಂದ್ರೆ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ಅದೊಂದು ಪ್ರೊಸೀಜರ್ ಇರುತ್ತೆ. ಆ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಹೆಲ್ದಿ ಅಂತ ಬೇರೆ ಹೇಳ್ತಿದ್ದೀವಲ್ವ, ಆರೋಗ್ಯಕ್ಕೆ ಚೆನ್ನಾಗಾಗಬೇಕು ಅಂದರೆ ನಾವು ಇದೇ ರೀತಿ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿ ಟರ್ನ್ಡ್ ಔಟ್ ಆಗುತ್ತೆ. ಆ್ಯಂಡ್ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ದಟ್ ಐ ಆಮ್ ಶ್ಯೂರ್. ನೋಡ್ತಾ ಇದ್ದೀರಾ ಅಲ್ವಾ, ನಾಟಿ ಸ್ಟೈಲ್ ಗ್ರೀನ್ ಚಿಕನ್ ಸೂಪ್ನ ಪ್ರಾಪರಾಗಿ ಕುದಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಇನ್ಫ್ಯಾಕ್ಟ್ ಹೊಗೆ ಬರ್ತಿದೆ, ನಿಮಗೆ ನೀಟಾಗಿ ಕಾಣಿಸ್ದೇ ಇರ್ಬೋದು, ಬಟ್ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇಫ್ ನಿಮಗೆ ತುಂಬ ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಕುಕ್ಕರ್ಗೆ ಹಾಕ್ಕೊಂಡು 2 ವಿಷಿಲ್ನ ಬರೆಸ್ಕೋಬೋದು. ಕುಕ್ಕರ್ ಬೇಡ ಅನ್ನೋದಿದ್ದರೆ ನಾನು ತೋರಿಸಿರೋ ಪ್ರೊಸೀಜರಲ್ಲೇ ನೀಟಾಗಿ 5 to 6 ಮಿನಿಟ್ಸ್ ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ಚೆನ್ನಾಗಾಗುತ್ತೆ ಚಿಕನ್ ಸೂಪು. ಇವಾಗ ಇಲ್ಲಿ ಚಿಕನ್ ಸೂಪ್ ರೆಡಿ ಆಗಿದೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇನ್ಫ್ಯಾಕ್ಟ್ ಎಷ್ಟು ಒಳ್ಳೆಯದು ಹೇಳಿ ನೋಡೋಣ. ಚಿಕನ್ ಸೂಪು ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ, ಹಾಗೆ ನ್ಯಾಚುರಲ್ ಹೈಡ್ರೇಷನ್ ಕೊಡುತ್ತೆ ನಮ್ಮ ಬಾಡಿಗೆ. ಇವಾಗ ಲಾಸ್ಟಲ್ಲಿ ಒಂದೇ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಐ ಆಮ್ ಶ್ಯೂರ್ ನೀವು ಒಂದು ಸಲ ಮಾಡ್ಕೊಂಡು ಕುಡಿದ್ರೆ ಪಕ್ಕ ಮತ್ತೆ ಮತ್ತೆ ಮಾಡ್ಕೋತೀರಾ. ಹೇಗೇಗೋ ಮಾಡ್ಕೋಬೇಡಿ ಚಿಕನ್ ಸೂಪ್ನ. ದಯವಿಟ್ಟು ಒಂದು ಸಲ ನಾಟಿ ಸ್ಟೈಲಲ್ಲಿ ಗ್ರೀನ್ ಚಿಕನ್ ಸೂಪ್ನ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಈ ಸೂಪ್ಗೆ ನೀವು ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.